ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ರಕ್ಷಿತಾಸ್ ಮಿನಿ ಲಾಗ್ಸ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ವೀಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನೆಲ್ಲನ ಶಾಪಿಂಗಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಏನೇನು ಶಾಪಿಂಗ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನೀವು ಕಂಪ್ಲೀಟಾಗಿ ನೋಡ್ಬೋದು. ಆ್ಯಕ್ಚುಲಿ ನಾವು ಮಾತ್ರ ಶಾಪಿಂಗ್ ಹೋಗೋಣ ಅಂತ ಹೊರಟಿದ್ವಿ. ಅಷ್ಟೊತ್ತಿಗೆ ಪಾಪುನೂ ಎದ್ದುಬಿಟ್ಲು. ಇನ್ನು ಪಾಪುನ ಬಿಟ್ಟು ಹೋದರೆ ನಾವು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಅವಳನ್ನು ರೆಡಿ ಮಾಡಿ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಅವಳಿಗೆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ತಲೆ ಬಾಚೋಣ ಅಂತ ಅಂದ್ಕೊಂಡು ಅವಳಿಗೆ ಸ್ವಲ್ಪ ಆಯಿಲ್ ಹಾಕಿ ನೀಟಾಗಿ ತಲೆ ಬಾಚಿದೆ. ಆ್ಯಕ್ಚುಲಿ ಅವಳು ಕ್ಯಾಮ್ರಾನ ಝೂಮ್ ಹಾಕಿ ನೋಡ್ತಾ ಇದ್ಲು, ಏನು ಮಾಡ್ತಾ ಇರ್ಬೋದು ನಮ್ಮಮ್ಮ ಅಂತ ಅಂದ್ಕೊಂಡು. ಆ್ಯಂಡ್ ಅವಳಿಗೆ ನೀಟಾಗಿ ಒಂದು ಪೋನಿ ಕಟ್ಬಿಟ್ಟು ಅವಳನ್ನ ರೆಡಿ ಮಾಡಿದೆ. ಆ್ಯಕ್ಚುಲಿ ನಾವು ಸಿಟಿಗೆ ಹೋಗಬೇಕಾದ್ರೆ ಟೈಮ್ ಬಂದು 12:30 ಆಗಿತ್ತು. ಆಮೇಲೆ ಇವಳನ್ನು ರೆಡಿ ಮಾಡ್ಕೊಂಡು ಹೊರಡಬೇಕಾದ್ರೆ 1 ಗಂಟೆ ಆಯಿತು ಕರೆಕ್ಟಾಗಿ. ಆಮೇಲೆ ಜುಟ್ಟು ಕಟ್ಟೋಕ್ಕೂ ನೀಟಾಗಿ ಬಿಡ್ತಿರಲಿಲ್ಲ. ಬೇಗ ಜುಟ್ಟು ಕಟ್ಬಿಟ್ಟು ಇವಳನ್ನ ಕರ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಆ್ಯಕ್ಚುಲಿ ನಾವು ಇವತ್ತು ಶಾಪಿಂಗಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನೆಕ್ಸ್ಟ್ ವೀಕು ವರಮಹಾಲಕ್ಷ್ಮಿ ಇರೋದ್ರಿಂದ ಅದಕ್ಕೆ ಸ್ಯಾರಿ ಎಲ್ಲ ತಗೊಬರೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಕಾರಲ್ಲಿ ಹೋಗಲ್ಲ, ಯಾಕೆ ಅಂತಂದರೆ ಕಾರಲ್ಲಿ ಹೋಗಿದ್ರೆ ಪಾರ್ಕಿಂಗ್ ಮಾಡೋಕ್ಕೆ ಎಲ್ಲೂ ನೀಟಾಗಿ ಜಾಗ ಸಿಗಲ್ಲ. ಅದಕ್ಕೋಸ್ಕರ ಬೈಕಲ್ಲೇ ಹೋದ್ವಿ ನಾವು. ಆಮೇಲೆ ಪೆಟ್ರೋಲ್ ಇರಲಿಲ್ಲ ಬೈಕಲ್ಲಿ, ಹಾಗಾಗಿ ಪೆಟ್ರೋಲ್ ಹಾಕಿಸ್ಕೊಂಡು ಅಲ್ಲಿಂದ ಹೊರಟ್ವಿ ನಾವು. ಆಮೇಲೆ ಯೋಚನೆ ಮಾಡಿದೆ ಎಲ್ಲಿ ಸ್ಯಾರಿ ತೊಗೊಳ್ಳೋದು ಅಂತ ಹೇಳಿಬಿಟ್ಟು. ಹಾಗೆಯೇ MG ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲೂ ಹಾಗೆ ನೋಡ್ತಾ ಇದ್ದೆ ಯಾವುದಾದ್ರೂ ಶಾಪ್ಸ್ ಚೆನ್ನಾಗಿದೆಯಾ, ಏನು ಎಲ್ಲಿ ಹೋಗೋಣ ಈ ಸಲ, ಎಲ್ಲಿ ತೊಗೊಳ್ಳೋಣ ಅಂತ. ಆಮೇಲೆ ಯೋಚನೆ ಮಾಡಿದಾಗ ಅನ್ನಿಸ್ತು, ಆ್ಯಕ್ಚುಲಿ ಫ್ರೈಡೇ ಅಷ್ಟೇ ಒಂದು ಶಾಪ್ ಓಪನ್ ಆಗಿದೆಯಲ್ಲ ಹಾಸನಲ್ಲಿ, ಆ ಶಾಪ್ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಆ ಶಾಪ್ ಹತ್ರ ಹೋದ್ವಿ. ಅದು ಬಂದು ಪೈ ಸಿಲ್ಕ್ಸ್ ಅಂತ. ಈ ಶಾಪ್ ಬಂದು ಫ್ರೈಡೇ ಅಷ್ಟೇ ಓಪನ್ ಆಗಿದ್ದು. ಆ್ಯಂಡ್ ಟೋಟಲಿ ಕನ್ಫ್ಯೂಸು, ಹೋಗೋದೋ ಬೇಡವೋ ಅಂತ ಹೇಳ್ಬಿಟ್ಟು ಫೈನಲಿ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಒಳಗಡೆ ಹೋದ್ವಿ ನಾವು. ಅಲ್ಲೇನೋ ಬೋರ್ಡ್ ಇತ್ತು ಅಂತ ಹೇಳ್ಬಿಟ್ಟು ಇವ್ರು ಓದ್ತಾ ನಿಂತ್ಕೊಂಡಿದ್ರು. ಆ್ಯಕ್ಚುಲಿ ನಾನು ಶಾಪ್ ಒಳಗಡೆ ಹೋದೆ. ಆ್ಯಂಡ್ ಶಾಪ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ದೊಡ್ಡದಾಗಿತ್ತು. ಆ್ಯಂಡ್ ಕಸ್ಟಮರ್ಸು ತುಂಬ ಜನ ಇದ್ದರು, ಹೊಸ್ದಾಗಿ ಓಪನ್ ಆಗಿರೋದ್ರಿಂದನೋ ಏನೋ. ಆ್ಯಂಡ್ ಜಾಸ್ತಿ ಕಲೆಕ್ಷನ್ಸ್ ಇಲ್ಲಿ ಇರ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ಶಾಪಿಗೆ ಬಂದೆ. ಆ್ಯಕ್ಚುಲಿ ಈ ಸ್ಯಾರಿ ನನಗೆ ತುಂಬ ಇಷ್ಟ ಆಯಿತು, ಯಾಕೆ ಅಂತ ಗೊತ್ತಿಲ್ಲ. ಈ ಥರ ಪ್ಯಾಟ್ರನ್ ಸ್ಯಾರಿ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಈ ಸ್ಯಾರಿನ ತೊಗೊಂಡೆ. ಈ ಸ್ಯಾರಿ ಹೇಗಿದೆ ಅಂತ ನಾನು ನೆಕ್ಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಫೈನಲಿ ಬಿಲ್ನ ಹಾಕಿಸ್ಕೊಂಡ್ವಿ. ಆ್ಯಂಡ್ ಆ್ಯಕ್ಚುಲಿ ಓನರ್ ಸಹ ಚೆನ್ನಾಗಿ ಟ್ರೀಟ್ ಮಾಡಿದರು ನಮ್ಮನ್ನ. ಆ್ಯಂಡ್ ಬಿಲ್ ಪೇ ಮಾಡಾದಮೇಲೆ ಒಂದು ಕ್ಯೂಟಾಗಿರೋ ಬ್ಯಾಗ್ ಜೊತೆ ನಮ್ಮ ಸ್ಯಾರಿನ ಪ್ಯಾಕ್ ಮಾಡಿಕೊಟ್ರು ನಮಗೆ. ಆ್ಯಂಡ್ ಅಲ್ಲಿಂದ ನಾವು ಸೀದಾ ಹೊರಟ್ವಿ ಶಾಪಿಂದ. ಹೊರಟಾದ್ಮೇಲೆ ರಿಲಯನ್ಸ್ ಸ್ಮಾರ್ಟ್ ಪಾಯಿಂಟಿಗೆ ಬಂದ್ವಿ. ಆ್ಯಕ್ಚುಲಿ ಇಲ್ಲಿ ಏನೇನೋ ತೊಗೊಳ್ಬೇಕಾಗಿತ್ತು, ಪಾಪುಗೆ ಪ್ಯಾಂಪರ್ಸು ಆ್ಯಂಡ್ ಫ್ರೂಟ್ಸು ಏನಾದರೂ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಆ್ಯಂಡ್ ಮೇಲೆ ಹೋಗ್ಬಿಟ್ಟು ಪಾಪುಗೆ ಪ್ಯಾಂಪರ್ಸ್ನು ತೊಗೊಂಡೆ. ಆ್ಯಂಡ್ ನಾನು ಪಾಪುಗೆ ಬಂದು ಮದರ್ ಕೇರ್ ಅವ್ರದ್ದು ಪ್ಯಾಂಪರ್ಸ್ ಯೂಸ್ ಮಾಡೋದು, ಅದು ಇವಳಿಗೆ ತುಂಬ ಕಂಫರ್ಟೇಬಲ್ ಆಗಿರೋದ್ರಿಂದ ನಾನು ಮದರ್ ಕೇರ್ ಅನ್ನೋ ಕಂಪ್ನಿದು ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಲಾಸ್ಟ್ ಟೈಮ್ ನಾನು ರಿಲಯನ್ಸಿಗೆ ಬಂದಿದ್ದಾಗ ಒಂದು ಬೇಬಿ ಫ್ರಾಕ್ ನೋಡಿದ್ದೆ, ಸಖತ್ತಾಗಿತ್ತು ಆ ಫ್ರಾಕು. ತೊಗೊಳ್ಳೋಣ ಅಂದ್ಕೊಂಡೆ. ಆಮೇಲೆ ಇವಾಗೇನು ಇವೆಂಟ್ ಇಲ್ವಲ್ಲ ಅಂತ ಹೇಳಿಬಿಟ್ಟು ಸೀದಾ ಹಾಗೆ ಬಂದಿದ್ವಿ. ಆದರೆ ಈ ಸಲ ಹೋದೆ, ನೋಡೋಣ ತಗೊಳ್ಳೋಣ ಇದ್ದರೆ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಶೂಟ್ ಮಾಡಿಕೊಂಡು ಹೋಗಿ ನೋಡ್ತೀನಿ. ಅಲ್ಲಿ ನೋಡಿದರೆ ಯಾವುದು ಚೆನ್ನಾಗಿರೋ ಕಲೆಕ್ಷನ್ಸ್ ಇರಲೇ ಇಲ್ಲ. ಆ್ಯಕ್ಚುಲಿ ನನಗೆ ಬೇಕಾಗಿದ್ದ ಕಲೆಕ್ಷನ್ಸ್ ಅಲ್ಲಿರಲಿಲ್ಲ ಅಷ್ಟೇ. ಈ ಥರದ್ದು ಫ್ರಾಕ್ಗಳು ಮಾತ್ರ ಇತ್ತು. ನನಗೇನಿದೆಯೋ ಲಾಸ್ಟ್ ಟೈಮು ಇಷ್ಟ ಆಗಿರಲಿಲ್ಲ, ಈ ಸಲವೂ ಇಷ್ಟ ಆಗಲಿಲ್ಲ. ಸೊ ಅವ್ಳಿಗೇನೂ ತೊಗೊಂಡಿಲ್ಲ ನಾನು. ಸೀದಾ ಗ್ರೌಂಡ್ ಫ್ಲೋರಿಗೆ ಬಂದುಬಿಟ್ಟು ಫ್ರೂಟ್ಸ್ ಎಲ್ಲ ತೊಗೊಂಡ್ಬಿಟ್ಟು ಸ್ವಲ್ಪ ಮನೆಗೆ ಸೀದಾ ಡೈರೆಕ್ಟಾಗಿ ಬಿಲ್ ಹಾಕ್ಸ್ಕೊಂಡ್ವಿ ನಾವು. ಬಿಲ್ ಹಾಕ್ಸ್ಕೊಂಡು ಹೊರ್ಗಡೆ ಬಂದು ನೋಡಿದರೆ ಮತ್ತೆ ಮಳೆ ಬರ್ತಾಯಿತ್ತು. ಅಲ್ಲೂ ಸಹ ವೆಯ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು. ಆಮೇಲೆ ಸೀದಾ ಮನೆಗೆ ಬಂದು ಪಾಪುಗೆ ಊಟ ಮಾಡಿಸಿ ಅವಳನ್ನ ಮಲಗಿಸ್ದೆ. ಅವಳು ತುಂಬ ಹಠ ಮಾಡ್ತಿದ್ಲು ಹೊರಗಡೆ ತುಂಬ ಹೊತ್ತು ಹೋಗಿದ್ದರಿಂದ. ಆಮೇಲೆ ನಾನು ಊಟ ಮಾಡಿ ರೆಸ್ಟ್ ಮಾಡಿದೆ. ಅಷ್ಟೊತ್ತಿಗೆ ಸಂಜೆನೇ ಆಗೋಯಿತು. ಆಮೇಲೆ ಕಾಫಿ ಕುಡಿದ್ಬಿಟ್ಟು ಸ್ಯಾರಿನ ಇನ್ನೂ ನಾನು ತೋರಿಸೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಸ್ಯಾರಿದೊಂದು ವೀಡಿಯೋ ಮಾಡಿಕೊಂಡೆ. ಆ್ಯಂಡ್ ಈ ಸ್ಯಾರಿ ಕಾಂಬಿನೇಷನು ಪ್ಯಾರೆಟ್ ಗ್ರೀನ್ ಮತ್ತು ಪರ್ಪಲ್ ಇದೆ. ಲೈಟ್ಲಿ ಮೈಸೂರು ಸಿಲ್ಕ್ ಥರ ಇದು, ಬಟ್ ಮೈಸೂರು ಸಿಲ್ಕ್ ಸ್ಯಾರಿ ಅಲ್ಲ ಇದು. ಇದ್ರ ಪ್ರೈಸ್ ನಾನು ಇನ್ನೂ ನಿಮ್ಗೆ ಹೇಳೇ ಇಲ್ಲ. ಇದ್ರ ಪ್ರೈಸ್ ಬಂದು 1250 ಅಷ್ಟೇ. ಆ್ಯಕ್ಚುಲಿ MRP ಬಂದು 1550 ಇತ್ತು. 20% ಡಿಸ್ಕೌಂಟ್ ಅಂತ ಇತ್ತು, ಬಿಕಾಸ್ ಹೊಸ ಶಾಪ್ ಆಗಿರೋದ್ರಿಂದ ಅನಿಸುತ್ತೆ. 1250 ರುಪೀಸಿಗೆ ಓಕೆ ಕೊಡ್ಬೋದು ಅಂತ ನನಗನ್ನಿಸ್ತು. ಆ್ಯಂಡ್ ಈ ಸ್ಯಾರಿ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನಿಮಗೆ ಈ ಸ್ಯಾರಿ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಟೈಮ್ 11:30 ಆದ್ರೂ ಇನ್ನೂ ಪಾಪು ಮಲ್ಗೆ ಇರಲಿಲ್ಲ, ಆಟ ಆಡ್ತಾನೆ ಇದ್ಲು ಅವರಪ್ಪನ ಜೊತೆ. ಇವತ್ತಿಗೆ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ.
ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಆ್ಯಂಡ್ ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತ ಬೇಕಿದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ಆ ಥರ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ಜನ ನಂಗೆ ಸಜೆಸ್ಟ್ ಮಾಡಿದ್ದೀರಾ, ಆ ಥರ ವೀಡಿಯೋ ಮಾಡು, ಈ ಥರ ಮಾಡು, ಚೆನ್ನಾಗಿದೆ, ಇನ್ನು ಫಸ್ಟ್ ಅಲ್ವಾ, ಟ್ರೈ ಮಾಡು, ನೆಕ್ಸ್ಟಿಗೆ ಗೊತ್ತಾಗುತ್ತೆ ನಿನಗೆ ಅಂತ. ಆ್ಯಕ್ಚುಲಿ ಫಸ್ಟ್ ಆಗಿರೋದ್ರಿಂದ ನನಗೂ ಅಷ್ಟೊಂದು ಐಡಿಯಾ ಇಲ್ಲ. ನೆಕ್ಸ್ಟಿಂದ ನಿಜವಾಗ್ಲೂ ಟ್ರೈ ಮಾಡ್ತೀನಿ ಚೆನ್ನಾಗಿ ಮಾಡೋದಕ್ಕೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್.